ಕಾರ್ಯನ ಹಾಳು ಮಾಡೋರು ಯಾರು ಬರಬೇಕಾಗಿಲ್ಲ. ಇವತ್ತು ಯಾವುದೇ ಕಾರಣಕ್ಕೂ ಅವಳು ನನ್ನ ಕಣ್ಣೆದುರು ಕಾಣಿಸ್ಕೋಬಾರ್ದಕ್ಕ. ಶ್ರಾವಣಿ, ಹಾಯ್. ಮೋಕ್ಷ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಕುತ್ಕೋ. ನೀ ಹೇಗಿದ್ಯಾ? ನಾನು ಚೆನ್ನಾಗೇ ಇರ್ತೀನಿ. ನೀನು ಒಬ್ಳೆ ಬಂದ್ಯಾ? ಮನೆಯವರು ಬಂದಿದ್ದಾರಾ? ಹೇಗೆ ನೋಡ್ಕೋತಿದಾರೆಲ್ಲ? ಗಂಡ, ಅತ್ತೆ, ಮಾವ ಎಲ್ಲ? ಕೇಳಿದ್ದೆಲ್ಲ ಕೊಟ್ಟು ಮದುವೆ ಮಾಡ್ಕೊಟ್ಟಿರ್ಬೇಕಾದ್ರೆ ಚೆನ್ನಾಗಿ ನೋಡ್ಕೊಳ್ದೇ ಇರ್ತಾರ? ವೀರು ಮಾವ ನನಗೆ ಜೀವನ ಕೊಟ್ಟರು, ಆದರೆ ನೀವು ಅದಕ್ಕೊಂದು ಅರ್ಥ ಕೊಟ್ರಿ. ನೀನಾವತ್ತು ಕರೆಕ್ಟ್ ಟೈಮಿಗೆ ಬರ್ದೇ ಇದ್ದಿದ್ರೆ ನಾನಿವತ್ತು ಇರ್ತಾನೆ ಇರಲಿಲ್ಲ. ಅದಕ್ಕೆ ನಿನಗೆ ಥ್ಯಾಂಕ್ಸ್ ಅಂತ ಹೇಳೋದು ತುಂಬ ಚಿಕ್ಕ ಪದ. ಅದಕ್ಕೆ ಥ್ಯಾಂಕ್ಸ್ ಹೇಳಲೇಬೇಡ. ಒಂದೇ ಮನೆಯವ್ರು ಅಂದಮೇಲೆ ಒಬ್ರಿಗೊಬ್ರು ಆಗಲೇಬೇಕಲ್ವಾ? ಆ್ಯಕ್ಚುಲಿ ನಿನ್ನ ಮದುವೆಗೋಸ್ಕರ ನನಗಿಂತ ಜಾಸ್ತಿ ರಿಸ್ಕ್ ತೊಗೊಂಡಿರೋದು ಸುಬ್ಬು. ಪಾಪ ಆ ರೌಡಿಗಳ ಕೈಯಿಂದ ಹೊಡ್ತಾ ತಿಂದ. ನಿಮ್ಮ ಅಣ್ಣನಿಂದ ಅವ್ರ ಮನೆಯವ್ರಿಗೆಲ್ಲ ಅವಮಾನ ಆಯಿತು. ಅಷ್ಟೆಲ್ಲ ಆದರೂ ಒಂದು ಮಾತಾಡದೆ ತಾನು ಏನೂ ಮಾಡೇ ಇಲ್ಲ ಅನ್ನೋ ಹಾಗೆ ಸುಮ್ಮನೆ ಇದ್ಬಿಟ್ಟ. ಅವನವತ್ತಿರಲಿಲ್ಲ ಅಂದಿದ್ರೆ ನಿನ್ನ ಮದುವೆ ನಡೀತಾ ಇರಲಿಲ್ಲ. ನೀನು ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಅವನ ಕೇಳು. ಆದರೆ ಸುಬ್ಬು ನನ್ನ ಅಣ್ಣನ ಸ್ಥಾನದಲ್ಲಿದ್ದಾನೆ ಅಂದರೆ ಅವನು ಫ್ಯಾಮಿಲಿ ಅವನೇ ಅಲ್ವಾ? ಹಾಗಿದ್ರೆ ನಾನು ಅವನಿಗೂ ಥ್ಯಾಂಕ್ಸ್ ಹೇಳ್ಬಾರ್ದಿತ್ತು ನೋಡು. ಅದು ಸರಿ, ಮನೇಲಿ ಪೂಜೆ ನಡೀತಿದೆ, ಎಲ್ಲರೂ ಕೆಳಗಡೆ ಇದ್ದಾರೆ, ಒಬ್ಬಳೇ ನೀನಿಲ್ಲೇನು ಮಾಡ್ತಿದ್ಯಾ? ನಾನು ಅಲ್ಲಿಗೆ ಬಂದರೆ ನನ್ನಿಂದ ಅಲ್ಲಿರೋ ಸಂತೋಷ ನೆಮ್ಮದಿ ಎಲ್ಲ ಹಾಳಾಗುತ್ತೆ. ದೇವ್ರ ಕಾರ್ಯ ಅಲ್ವಾ? ದೇವ್ರ ನನ್ನ ಮನಸ್ಸಲ್ಲಿದ್ದಾನೆ. ನಾನು ಇಲ್ಲಿಂದಾನೇ ಬೇಡ್ಕೋತೀನಿ. ಹೇಗಿದ್ರು ದೇವ್ರ ಹತ್ರ ದೂರದಿಂದನೇ ಮಾತಾಡಿ ಅಭ್ಯಾಸ ಇದೆ ನನಗೆ. ನೀನು ಹೋಗು. ಏನು ವೀರು ಮಾವಾಗ ಬೇಜಾರಾಗತ್ತೆ ಅಂತ ಬರಲ್ಲ ಅಂತಿದ್ಯಾ? ನೋಡು, ಅದೆಲ್ಲ ನೀವಿದ್ದಾಗ ಅಷ್ಟೇನೆ. ಈಗ ಮನೆ ಮಗಳು ಮೊದಲನೇ ಸಲ ತವ್ರ ಮನೆಗೆ ಬಂದಿದ್ದಾಳೆ. ನೀನು ಅಲ್ಲಿ ನನ್ನ ಜೊತೆಗಿರ್ಬೇಕು. ಬಾ. ಮೋಕ್ಷ, ಬೇಡ ಮೋಕ್ಷ, ಅಲ್ಲಪ್ಪ ಇರ್ತಾರೆ. ನೋಡು, ಹೇಳದ್ನಲ್ಲ, ನೀನು ವೀರು ಮಾವನ್ ಕಣ್ಣೆದ್ರಗ್ ಬರಲೇಬೇಡ. ಅಲ್ಲೇ ಎಲ್ಲಾದ್ರೂ ನಿಂತಿರು. ಬಾಯ್ ಹೋಗೆದ್ದು. ಮೋಕ್ಷ, ಬಾ. ಎಲ್ಲ ಆಯ್ತಲ್ಲ, ಈಗ ಪೂಜೆ ಶುರು ಮಾಡೋಣ. ಶುರು ಮಾಡ್ಬೋದು. ನನ್ನ ಮಗಳು ಅಳಿಯ ಕೂರ್ತಾರೆ ಪೂಜೆಗೆ. ಕಾರ್ತಿಕ್, ಮೋಕ್ಷ ಎಲ್ಲಿ? ಮೋಸ್ಟ್ಲಿ ರೂಮಲ್ಲಿ ಇರಬೇಕು ಅನ್ಸುತ್ತೆ. ಹಾ, ಮೋಕ್ಷ, ಮೋಕ್ಷ. ಬಂದೆ ಮಾ. ಮೋಕ್ಷ, ನೀವು ಯಾಕೆ ಕರ್ಕೊಂಬಂದೆ? ಎಕ್ಸ್ಕ್ಯೂಸ್ ಮೀ. ಸೌದಾಮಿನಿ, ಅಯ್ಯೋ, ಇವಳು ಯಾಕೆ ಇಲ್ಲಿಗೆ ಬಂದ್ಲು? ಸೌದಾಮಿನಿ, ದಿವಾಕರ್. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಸೌದಾಮಿನಿ, ಹೇಗಿದೆಯಾ? ನೀ ನನ್ನನ್ನು ಅವಾಗ ನೋಡಿದಾಗ ಹೇಗಿದ್ನೋ ಈಗಲೂ ಹಾಗೇ ಇದ್ದೀನಿ. ಸ್ವಲ್ಪ ವಯಸ್ಸಾಗಿದೆ ಅಷ್ಟೆ. ವಯಸ್ಸಿಗೂ ಮನಸ್ಸಿಗೂ ವ್ಯತ್ಯಾಸ ಇದೆಯಲ್ಲ. ಮನಸ್ಸಿಗೆ ವಯಸ್ಸಾಗಬೇಕು ಅಂತೇನಿಲ್ವಲ್ಲ? ಅದು ಹೌದು, ಆದರೆ ಮನಸ್ಸು ವಯಸ್ಸನ್ನ ಮರೆಮಾಚೋದಕ್ಕಾಗಲ್ವಲ್ಲ. ಎಷ್ಟು ವರ್ಷ ಆಯ್ತು ನಿಮ್ಮಿಬ್ಬರು ನೋಡಿ. ಸಂತೋಷ ಆಯ್ತು. ಯಾಕೆ ಹೀಗೆ ನಿಂತಿದ್ದೀರಾ? ಬನ್ನಿ ಬನ್ನಿ ಪ್ಲೀಸ್, ಬನ್ನಿ ಬನ್ನಿ. ಅಕ್ಕ, ಯಾರು ಬಂದಿದ್ದಾರೆ ನೋಡು. ಇಷ್ಟು ವರ್ಷ ಆದ್ಮೇಲೆ
ಸೌದಾಮಿನಿಗೆ ನಮ್ಮ ಮನೆಗೆ ಜ್ಞಾಪಕ ಬಂದಿದೆ. ಇನ್ನೇನು ಪೂಜೆ ಶುರು ಆಗುತ್ತೆ, ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ. ನನಗೂ ಅಷ್ಟೇ. ಈ ಮನೇನ ನಿಮ್ಮೆಲ್ಲರನ್ನೂ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇದೆ. ಹಳೆಯ ದಿನಗಳೆಲ್ಲ ಕಣ್ಮುಂದೆ ಬರ್ತಾ ಇದೆ. ಅಂದಹಾಗೆ ಎಲ್ಲಿ ನಮ್ಮ ನಂದಿನಿ ಮಗಳು? ಇವಳೆ. ಅಯ್ಯೋ ದೇವ್ರೆ, ಬರ್ತಿದ್ದ ಹಾಗೆ ನಂದಿನಿ ವಿಷಯ ಪ್ರಸ್ತಾಪ ಆಗ್ತಿದೆಯಲ್ಲ. ನಮ್ಮಮ್ಮನ ಹೆಸರು ನಂದಿನಿನಾ? ನೀನೇನಾ ನಮ್ಮ ನಂದಿನಿ ಮಗಳು? ಥೇಟ್ ನಮ್ಮ ನಂದಿನಿ ಹಾಗೆ ಇದೆಯಾ? ಏನಮ್ಮ ನಿನ್ನ ಹೆಸರು? ಶ್ರಾವಣಿ. ಒಳ್ಳೆ ಹೆಸರು, ಮುದ್ದಾಗಿದೆಯಮ್ಮ. ಇವತ್ತೇನಾದರೂ ನಂದಿನಿ ಪುರೋಹಿತ್ರೆ, ಪೂಜೆ ಶುರು ಮಾಡೋಣವಾ? ಆಯ್ತಮ್ಮ. ಮೋಕ್ಷ, ಕಾರ್ತಿಕ್, ಕೂತ್ಕೊಳ್ಳಿ. ಬನ್ನಿ, ಇಬ್ರು ಕೂತ್ಕೊಳ್ಳಿ. ಜಯಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೆ ಅಸ್ಮಿನ್ ಸನ್ನಿಧಿಂ ಕುರು. ಚಿಕ್ಕಮ್ಮ, ನಮ್ಮಮ್ಮನ ಹೆಸರು ನಂದಿನಿನಾ? ಚಿಕ್ಕಮ್ಮ, ನನಗಿವತ್ತು ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಈ ಸಂತೋಷಕ್ಕೆ ಕುಂದು ಕುಪ್ಪಳಿಸ್ಬೇಕನ್ನಿಸ್ತಿದೆ. ನಮ್ಮಮ್ಮನ ಹೆಸರು ಎಷ್ಟು ಮುದ್ದಾಗಿದೆ ಅಲ್ವಾ? ನಂದಿನಿ. ಚಿಕ್ಕಮ್ಮ, ನಿಮಗೆ ನಮ್ಮಮ್ಮನ ಬಗ್ಗೆ ಇನ್ನೇನಾದರೂ ಗೊತ್ತಾ ಚಿಕ್ಕಮ್ಮ? ಪ್ಲೀಸ್ ಪ್ಲೀಸ್ ಪ್ಲೀಸ್, ನಿಮಗೇನಾದರೂ ಗೊತ್ತಿದ್ರೆ ಹೇಳಿ ಪ್ಲೀಸ್. ನನಗೆ ಇನ್ನೂ ಕೇಳಬೇಕನ್ನಿಸ್ತಿದೆ. ಪ್ಲೀಸ್ ಚಿಕ್ಕಮ್ಮ. ಶ್ರಾವಣಿ, ನೀನು ನಿಮ್ಮ ತಾಯಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎಷ್ಟು ಎಕ್ಸೈಟೆಡ್ ಆಗಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಮ್ಮ. ಆದರೆ ನೀನು ಅವ್ರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನೀನು ಸೌದಾಮಿನಿಯವ್ರ ಹತ್ರನೇ ಕೇಳಬೇಕು. ನಿಮ್ಮ ತಾಯಿನೂ ಅವರು ಬೆಸ್ಟ್ ಫ್ರೆಂಡ್ಸು. ಹೌದು, ಅವರಿಬ್ಬರು ಒಂದೇ ಕಾಲೇಜ್ನಲ್ಲಿ ಓದ್ದವರು. ನಿಮ್ಮ ತಾಯಿ ಬಗ್ಗೆ ಅವ್ರಿಗಿಂತ ಚೆನ್ನಾಗಿ ಯಾರೂ ತಿಳ್ಕೊಂಡಿಲ್ಲಮ್ಮ. ಅದಕ್ಕೆ ನೀನೇನೇ ಕೇಳೋದಿದ್ರು ನೀನು ಸೌದಾಮಿನಿ ಅವ್ರ ಹತ್ರನೇ ಕೇಳಬೇಕು. ಸರಿ ಬಾ, ಇನ್ನೇನು ಪೂಜೆ ಶುರುವಾಗುತ್ತೆ, ಹೋಗೋಣ.
ನೀರೆಲ್ಲಿದ್ಯಮ್ಮ? ಅದು ನಾನು ತಗೊಂಡ್ಬರ್ತೀನಿ. ಬೇಡ ಬೇಡ, ಎಲ್ಲಿದೆ ಹೇಳು, ನಾನೇ ತಗೊಂಡು ಕುಡಿತೀನಿ. ಹೋಗ್ತೀನಿ. ನೀನೇ ಕೇಳೋದಿದ್ರು ನೀನು ಸೌದಾಮಿನಿ ಅವ್ರ ಹತ್ರನೇ ಕೇಳಬೇಕು. ಏನಮ್ಮ ಶ್ರಾವಣಿ? ಅದು ನಮ್ಮಮ್ಮ ಹಾ, ನಂದಿನಿ. ಅವ್ರ ಬಗ್ಗೆ ಸೌದಾಮಿನಿ, ಪುರೋಹಿತರು ಕರೀತಿದ್ದಾರೆ, ಬೇಗ ಬಾ. ಹಾ, ಬಂದೆ. ಆಮೇಲೆ ಮಾತಾಡೋಣ. ಶ್ರೀ ಗುರುಭ್ಯೋ ನಮಃ. Mom? Are you okay? Any problem? ಯಜಮಾನ್ರೆ ನೀವು ಬಂದಿರೋ ಖುಷಿಯಾಗಿರೋರು. ಹಾಂ, ಐಟಮ್ಸ್ ಎಲ್ಲ ತಲುಪಿದೆ. ಬಿಲ್ ನಾನು ಆ ಕಡೆ ಬಂದಾಗ ಕೊಡ್ತೀನಿ. ಡೀಟೇಲ್ಸು ಒಟ್ಟಿಗೆ ಕೊಟ್ಬಿಡ್ತೀನಿ. ಯಾಕಂದರೆ ಬ್ಯಾಟ್ರಿ ಸ್ವಲ್ಪ ಲೋ ಇದೆ, ನಾನು ಚಾರ್ಜ್ ಹಾಕಬೇಕು. ಆಮೇಲೆ ಕಾಲ್ ಮಾಡಿಕೊಡ್ಲಾ? ಎಸ್, ಥ್ಯಾಂಕ್ ಯು. ನೀನು ಯಾಕೋ ತರಕೋದೆ? ಕೆಲ್ಸದವ್ರಿಗೆ ಹೇಳೋದಲ್ವಾ? ಪರವಾಗಿಲ್ಲ ಯಜಮಾನ್ರೆ, ಅವರೆಲ್ಲ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ರು. ಶ್ರಾವಣಿ, ಬಾಮ್ಮ ಇಲ್ಲಿ. ಅವಾಗಿಂದ ನಾನು ಹಿಂದೆ ಬರ್ತಾ ಇದ್ದೆ. ಆಗಲೇ ಏನೋ ಹೇಳೋದಕ್ಕೂ ಬಂದೆ. ಏನಮ್ಮ, ನನ್ನ ಹತ್ರ ಏನಾದರೂ ಮಾತಾಡೋದಿತ್ತಾ? ಇಲ್ಲ, ಏನೂ ಇಲ್ಲ.
ಸರಿ ಆಯ್ತಮ್ಮ. ಇವ್ರು ಏನು ಮಾತಾಡ್ತಿದ್ದಾರೆ? ಯಾವ ವಿಷಯದ ಬಗ್ಗೆ ಇಷ್ಟೊಂದು ಮಾತಾಡ್ತಿದ್ದಾರೆ? ಛೇ, ಒಂದು ಕೇಳಿಸ್ತಾನೆ ಇಲ್ವಲ್ಲ. ಸರಿ ಹಾಗಿದ್ರೆ ನಾವಿನ್ ಬರ್ತೀವಿ. ಸರ್ ಊಟ ರೆಡಿ ಇದೆ, ಊಟ ಮಾಡ್ಕೊಂಡು ಹೊಡ್ಬೋದಲ್ಲ? ಹೌದೌದು, ಎಷ್ಟೋ ವರ್ಷಗಳ ನಂತರ ಮನೆಗೆ ಬಂದಿದ್ದೀರಿ, ಊಟ ಮಾಡ್ಕೊಂಡೇ ಹೋಗ್ಬೇಕು. ಸಾರಿ ವೀರು, ಒಂದು ಬಿಸ್ನೆಸ್ ಟ್ರಿಪ್ ಮೇಲೆ ಆಚೆ ಹೋಗಬೇಕಾಗಿದೆ. ಈವ್ನಿಂಗ್ ಫ್ಲೈಟ್ ಕ್ಯಾಚ್ ಮಾಡಬೇಕು. ಸತ್ಯನಾರಾಯಣ ಪೂಜೆ ಅಲ್ವಾ, ಮಿಸ್ ಮಾಡೋದು ಬೇಡ ಅಂತ ಬಂದ್ವಿ. ಪ್ರಸಾದನೂ ತಗೊಂಡಾಯ್ತು. ಊಟಕ್ಕೆ ಇನ್ನೊಂದ್ಸಲಿ ಬರ್ತೀವಿ. ನಾವಿನ್ ಬರ್ತೀವಿ. ಒಳ್ಳೇದು. ಸುಬ್ಬು, ಅವ್ರನ್ನ ಕಾರ್ ಹಚ್ಚಿ ಪೆಂಡ್ರೈವ್ ಕೊಟ್ಟಿದ್ನಲ್ಲ, ಅದನ್ನ ತಗೊಂಡ್ ಬಾ. ಪೆಂಡ್ರೆ ಮನೇಲೇ ಬಿಟ್ಟು ಬಂದಿದ್ದೀನಿ ಯಜಮಾನ್ರೆ. ಬರ್ತಾ ಮನೆಗೆ ಹೋಗಿ ತೊಗೊಂಬಂದ್ಬಿಡ್ಲಾ? ಸರಿ. ಹೇಟ್ ನಮ್ಮ ನಂದಿನಿ ಹಾಗೇ ಇದೆಯಾ? ಇದು ಸುಬ್ಬು ಫೋನ್ ಅಲ್ವಾ? ಎಂತ ಮರಗುಳಿ, ಫೋನ್ನ ಇಲ್ಲೇ ಬಿಟ್ಟು ಮನೆಗೆ ಹೋಗಿದ್ದಾನೆ. ಅಯ್ಯೋ, ಅವ್ರ ಅಮ್ಮ ಫೋನ್ ಮಾಡ್ತಿದ್ದಾರಲ್ಲ. ಪದೇ ಪದೇ ಫೋನ್ ಮಾಡ್ತಿದ್ದಾರೆ. ಏನಾದರೂ ಎಮರ್ಜೆನ್ಸಿ ಇರ್ಬೋದಾ? ನಿಮ್ಮ ಅಪ್ಪನಿಗೆ ಮತ್ತೆ ಹೊಟ್ಟೆ ನೋವು ಬಂದಿದೆ ಕಣೋ, ತುಂಬಾನೇ ಹೊಟ್ಟೆ ನೋವು ಅಂತಿದ್ರು. ಡಾಕ್ಟ್ರಿಗೆ ಫೋನ್ ಮಾಡಿದೆ. ಸುಬ್ರಹ್ಮಣ್ಯ ವಾಟ್ಸಪ್ಗೆ ಹೊಸ ಮಾತ್ರೆನ ಬರ್ದು ಕಳಿಸ್ತೀನಿ ಅಂತ ಹೇಳಿದ್ರು. ಆ ಮಾತ್ರೆನ ತಂದ್ಕೊಟ್ಬಿಟ್ಟು ಹೋಗಪ್ಪ. ಹಲೋ ಆಂಟಿ, ನಾನು ಶ್ರಾವಣಿ ಮಾತಾಡ್ತಿದ್ದೀನಿ. ಓಹ್, ಶ್ರಾವಣಿ ಅಮ್ಮನಾ? ಸುಬ್ರಹ್ಮಣ್ಯ ಇಲ್ವಾ ಅಮ್ಮ ಅಲ್ಲಿ? ಅಮ್ಮ, ಸುಬ್ಬು ಫೋನ್ನ ಇಲ್ಲೇ ಬಿಟ್ಟು ಅಪ್ಪ ಏನೋ ತರಕ್ಕೆ ಹೇಳಿದ್ರು ಅಂತ ನಿಮ್ಮನೆಗೆ ಹೊರಟಿದ್ದಾನೆ. ಮಾತ್ರೆ ಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಸರಿ ಬಿಡಮ್ಮ, ಅವ್ನು ಬಂದಮೇಲೆ ತರಿಸ್ಕೋತೀನಿ. ಅಮ್ಮ ಹೆಲೋ. ಅಯ್ಯೋ, ಅಂಕಲ್ ಹೊಟ್ಟೆ ನೋವಂತೆ. ಪ್ರಿಸ್ಕ್ರಿಪ್ಷನ್ ಬೇರೆ ಇದರಲ್ಲೇ ಇದೆ. ಈ ಸುಬ್ಬು ಮಾಡೋ ಕೆಲಸ ಎಲ್ಲ ಇಂಥದ್ದೇ. ಏನು ಮಾಡಲಿ ಇವಾಗ? ಪಿಂಕಿ ಬಾಯ್ಲಿ. ಏನಕ್ಕ? ಪಿಂಕಿ, ನಾನು ಇವಾಗ ಸುಬ್ಬು ಮನೆಗೆ ಹೋಗಿ ಬರ್ತೀನಿ. ಯಾರಾದರೂ ಏನಾದರೂ ಕೇಳಿದ್ರೆ ಇಲ್ಲೇ ಎಲ್ಲೋ ಇದ್ದೀನಿ ಅಂತ ಹ್ಯಾಂಡಲ್ ಮಾಡ್ತೀಯಾ? ಮತ್ತೆ ಸುಬ್ಬು ಮನೆಗೆ ಹೋಗ್ತಿದ್ಯಾ? ಹೌದು ಪಿಂಕಿ, ಸುಬ್ಬು ಫೋನ್ನ ಇಲ್ಲೇ ಬಿಟ್ಟು ಹೋಗಿದ್ದಾನೆ. ಅವ್ರ ಅಪ್ಪಂಗೆ ಏನೋ ಮಾತ್ರೆ ಬೇಕಿತ್ತಂತೆ, ಅದಕ್ಕೆ ಹೋಗಿ ಬೇಗ ಕೊಟ್ಟು ಬೇಗ ಬಂದ್ಬಿಡ್ತೀನಿ. ಸರಿ, ಬೇಗ ಬಂದ್ಬಿಡು. ಹಾಂ ಸರಿ, ಇದನ್ನ ಚಿಕ್ಕಮ್ಮಂಗೆ ಕೊಟ್ಬಿಡು. ಎಲ್ಲಿ ನಮ್ಮ ನಂದಿನಿ ಮಗಳು? ಹೇಟ್ ನಮ್ಮ ನಂದಿನಿ ಹಾಗೇ ಇದೆಯಾ? ಮಾಮ್, ಯಾರವರು? ಅವ್ರು ಬಂದಾಗಿಂದ ನಾನು ನಿನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ತುಂಬ ಟೆನ್ಸ್ ಆಗಿದೆಯಾ? ವೈ ಮಾಮ್? ಸೌದಾಮಿ, ನಂದಿನಿ ಗೆಳತಿ. ನಂದಿನಿ ಅಂದ್ರೆ? ವೀರು ಹೆಂಡತಿ, ಶ್ರಾವಣಿ ತಾಯಿ. ರೈಟ್. ಆದರೆ ನೀನು ಅವ್ರನ್ನ ನೋಡಿ ಯಾಕೆ ಅಷ್ಟೊಂದು ಟೆನ್ಷನ್ ಆಗಿದೆ? ಸೌದಾಮಿನಿ ನಂದಿನಿ ಬರೀ ಗೆಳತಿ ಆಗಿರಲಿಲ್ಲ, ಈ ಮನೆಗೆ ತುಂಬ ಹಿಂದಿನಿಂದ ಪರಿಚಯ ಇರೋವಳು. ಶ್ರಾವಣಿಗೆ ಅವಳ ತಾಯಿ ಬಗ್ಗೆ ಇದುವರೆಗೂ ಗೊತ್ತಿಲ್ಲ. ಆದರೆ ಇವಳು ಎಲ್ಲಿ ಆ ವಿಷಯನ ಹೇಳ್ಬಿಡ್ತಾಳೋ ಅನ್ನೋ ಭಯ. ಇಟ್ಸ್ ಓಕೆ, ಅದು ಬಿಟ್ಬಿಡು. ನೋಡು, ಇವತ್ತು ನಾವಿಟ್ಟಿರೋ ಮುಹೂರ್ತ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಈ ಮನೇಲಿ ನಮ್ಮೆದುರು ನಿಲ್ಲೋರು ಉಸಿರು ನಿಲ್ಬೇಕಷ್ಟೇ. ನೀನೇ ಅಲ್ಲಿಗೆ ಹೋಗಿ ಎಲ್ಲ ಪರ್ಫೆಕ್ಟಾಗಿ ಮಾಡಿ ಮುಗಿಸು. ಅದು ಒಂದು ವಿಷಯ, ನೀನು ಯಾರ ಕಣ್ಣಿಗೂ ಬೀಳಬಾರ್ದು. ಹಾಗೆ ಅಪ್ಪಿ ತಪ್ಪಿನೂ
ಆ ಸುಬ್ಬು ಮತ್ತೆ ಯಾವತ್ತೂ ಕಣ್ಣು ಬಿಡಬಾರ್ದು. ಓಕೆ ಮಾಮ್, ಹೊರಟಿದ್ದಾನಲ್ಲ ಹಾಗೆ ಕಳಿಸ್ಕೊಟ್ಟು ಬರ್ತೀನಿ.